ಕರ್ನಾಟಕ ರಾಜ್ಯದಲ್ಲಿ 240 ಸಂಘಟನೆಗಳು ಇದಾವಂತೆ ತಿಳಿಸ್ಕೊಟ್ರು. ಆ ಮಾಹಿತಿ ಕೆಲವರಿಗೆ ಕೆಲವರಿಗಿಲ್ಲ. ನಾನು ರಾಷ್ಟ್ರೀಯವರೆಗೆ ಹೋಗ್ಬಂದ್ರು ಕೂಡ ಇವತ್ತು ನನ್ನ ಕರ್ನಾಟಕ ರಾಜ್ಯದಲ್ಲಿ 240 ಸಂಘಟನೆಗಳು ಇದಾವಂತ ಹೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬ ಧನ್ಯವಾದ ಸಲ್ಲಿಸ್ತೀನಿ ನಾನು ಜಾಫರ್ ಸದೀಕ್ ಅವರಿಗೆ. ಇಲ್ಲಿವರೆಗೆ ಎಲ್ಲ ವಿಷಯಗಳನ್ನು ಜಾಫರ್ ಸದೀಕ್ ಸರ್ ಅವರು ತಿಳಿಸಿ ಹೇಳಿದ್ದಾರೆ. ಎಲ್ರಿಗೂ ತಿಳಿದಿದೆ ಅಂತೇಳಿ ನಾನು ಭಾವಿಸಿದ್ರು ಕೂಡ. ಅದರಲ್ಲಿ ಈಗೀಗ ಬಂದು ಕ್ಷಮೆ ಇರಲಿ ಮೈಬೂಬರೇ, ಈಗೀಗ ನಿಮಗೋಸ್ಕರ ನಮ್ಮ ಗಂಗಾವತಿ ಅಧ್ಯಕ್ಷರಾದಂಥ ಮೈಬೂಬ್ ಅವರು ಒಂದು ವಿಷಯವನ್ನು ಹೇಳಿದ್ರು. ಯಾಕಂದರೆ ಅವರ ಅನುಭವದ ಪ್ರಕಾರ, ಅವರಿಗೆ ಅನಿಸಿಕೆ ಪ್ರಕಾರ ಅವ್ರು ತಿಳಿಸಿದ್ರು, ನಾವು ಗಾಡಿ ನಡೆಸಬೇಕಾದ್ರೆ 4 ವೀಲ್ಗಳು ಸರಿ ಇದ್ದರೆ ಮಾತ್ರ ನಾವು ಗಾಡಿ ಓಡೋಕ್ಕೆ ಸಾಧ್ಯ. ಒಂದು ಗಾಡಿ ಪಂಚರ್ ಆದರೆ ಓಡೋಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಕಡಿಮೆ ಸಮಯ ಆಗ್ತದೆ ಅಂತೇಳಿ. ಅದು ನಿಜ, ಅದು ನಿಜ. ಆದರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ನಮ್ಮ 4 ಟೈರ್ಗಳನ್ನು ಸರಿ ಇಲ್ಲ ಅಂತೇಳಿ ನಾವು ನೋಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ತಪ್ಪು ಮಾಡೋದು. ಆ 4 ವೀಲ್ಗಳಲ್ಲಿ ಯಾವುದಾದ್ರೂ ಒಂದು ಟೈರ್ ಪಂಚರ್ ಟಿಕೆಟ್ ಹಾಕೊಂಡು ನಾವು ಓಡಿಸ್ತಾ ಇದ್ರೆ ಆ ಟೈರ್ ಪಂಚರ್ ಆಗೋದು ಖಚಿತ, ನಾವು ಸಮಸ್ಯೆ ಬರೋದು ಖಚಿತ. ಆವಾಗ ಆ ಅಕಸ್ಮಾತ್ ಮಧ್ಯದಲ್ಲಿ ಆದಾಗ ನಮ್ಮ ಹತ್ರ ಒಂದು ಸ್ಟೆಪ್ನಿ ಅಂತ ಇಟ್ಕೊಂಡಿರ್ತೀವಿ. ಆ ಸ್ಟೆಪ್ನಿಯನ್ನು ಹಾಕೊಂಡು ಮುಂದಕ್ಕೆ ಹಾಕ್ತೀವಿ. ಮುಂದೆ ಹೋದ ನಂತರ ಮತ್ತೆ ನಮ್ಮ ಪಂಚರ್ ಹಾಕ್ಸ್ಕೊಡ್ತೀವಿ. ಅದು ಸಂಪೂರ್ಣವಾಗಿ ಕಮ್ಜೋರ್ ಆಗಿ ಹೋದ ನಂತರ ನಮಗೆ ಮುಂದೆ ಹೋಗೋದು ದಾರಿ ಇಲ್ಲ ಅಂದಾಗ ನಾವು ಹೊಸ ಟೈರ್ ಹಾಕೋಬೇಕಾಗ್ತದ. ಆ ಸಮಯದಲ್ಲಿ ನಾವು 1 ಟೈರ್ ಹೊಸ ಹಾಕೊಳ್ಳೋಣ, 2 ಟೈರ್ ಹಾಕೋತೀವಿ. ಯಾಕಂತ ನೀವು ಹೇಳ್ಬೋದ, 1 ಟೈರ್ ಹಾಕೊಳ್ಳೋಣ, ನಾವು 2 ಟೈರ್ ಹಾಕೋತೀವಿ. ಯಾಕೆ ಹೇಳ್ರಿ? 1 ಟೈರ್ ಒಳ್ಳೇದಾಗಿರುತ್ತೆ, 1 ಟೈರ್ ಕಮ್ಜೋರ್ ಆಗಿರುತ್ತೆ. 2 ಟೈರ್ ಅಂತ ಸರಿ ಹೋಗಲ್ಲ ಅಂತೇಳಿ ಆ 1 ಟೈರ್ ಅನ್ನು ತೆಗೆದು 2 ಟೈರ್ ಅನ್ನು ಹಾಕಿ ಲೆವೆಲ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಈ ನಮ್ಮ ಹತ್ರ ಬರ್ತಿರುವಂತ ಸಮಸ್ಯೆಗಳನ್ನ ನಾವು ಅದೇ ರೀತಿಯಾಗಿ ನಮ್ಮಲ್ಲಿ ನಾವು ಕೂತ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ಚಾಲಕರ ಪರವಾಗಿ ನಾವು ಹೋರಾಟ ಮಾಡಬೇಕಾದ್ರೆ, ಚಾಲಕರ ಪರವಾಗಿ ನಮ್ಮ ಹತ್ರ ಕಿಚ್ಚು ಹೇಳಬೇಕಾದ್ರೆ, ಚಾಲಕರ ಸಮಸ್ಯೆಗಳ ರಕ್ತ ಕುಡಿತಾ ಇರೋ ರಕ್ತ ಇರ್ತಲ್ಲ ನಮ್ಮ ಮೇಲೆ ಹರಿದಾಡಬೇಕಾದ್ರೆ ಅದು ನಮ್ಮ ಪದಾಧಿಕಾರಿಗಳ ಹತ್ರ ಇರಬೇಕು, ಹರಿದಾಡಬೇಕು. ಎಲ್ಲಿವರೆಗೆ ಚಾಲಕರ ಸಮಸ್ಯೆ ರಕ್ತ ನಮ್ಮ ಮೇಲೆ ಹರಿದಾಡಿಲ್ಲ ಅಲ್ಲಿವರೆಗೆ ನಾವು ಯಾವ ಚಾಲಕರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಇದು ನಾನು ಖಚಿತ ಬರ್ಕೊಡ್ತೀನಿ. ಇದು ನನ್ನ ಚಾಲೆಂಜ್ ಕೊಡ್ತೀನಲ್ಲ. ನಾನು ಇಲ್ಲಿವರೆಗೆಲ್ಲ ಇಲ್ಲಿವರೆಗೆ ಕೂಡ ಇದೇ ಚಾಲೆಂಜ್ ಮಾಡಿದ್ದೆ. ನಾನು ಎಲ್ಲಿವರೆಗೆ ಚಾಲಕರ ಸಮಸ್ಯೆಗಳ ರಕ್ತ ನಮ್ಮ ಮೇಲೆ ಹರಿದಾಡೋದಿಲ್ಲೋ ಅಲ್ಲಿವರೆಗೆ ನಾವು ಯಾವತ್ತೂ ಚಾಲಕರಿಗೆ ನಾವೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಸಮಸ್ಯೆ ಬರ್ತವೆ. 240 ಸಂಘಟನೆಗಳಂದಾಗ ಕರ್ನಾಟಕದಲ್ಲಿ ಸುಮ್ಮನೆ ನಾನು ಒಂದು 10 ಲಕ್ಷ ಚಾಲಕರು ಹಿಡ್ಕೊಳ್ತೀನಿ. ಸುಮ್ಮನೆ 10 ಲಕ್ಷನೇ, ಸುಮ್ಮನೆ 1 ಕೋಟಿ ಮೇಲ್ಗಡೆ ಇದೆ. ಸುಮ್ಮನೆ ಒಂದು 10 ಲಕ್ಷನೇ ಹಿಡ್ಕೊಳ್ತಾ ಇದ್ದೀನಿ ನಾನು. ಒಂದು 10 ಲಕ್ಷ ಚಾಲಕರಲ್ಲಿ 240 ಸಂಘಟನೆ ಡಿವೈಡೆಡ್ ಮಾಡಿದ್ರೆ ನೀವು ಎಷ್ಟು ಜನ ಡಿವೈಡ್ ಆಗ್ತೀವಿ ನೋಡೋದ್ರಲ್ಲಿ? ಎಷ್ಟು ಜನ ಡಿವೈಡ್ ಆಗ್ತೇವೆ ನಾವು? ನಾನು ಕೇಂದ್ರ ಸರ್ಕಾರ ಚಾಲಕರ ವಿರುದ್ಧ ಆಕ್ಸಿಡೆಂಟ್ ಆದಾಗ 10 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ ಅಂತೇಳಿ ಏನು ಕಾನೂನು ಜಾರಿಗೆ ತರ್ತಾ ಇತ್ತು, ಆ ಸಮಯದಲ್ಲಿ ಇಲ್ಲಿಂದ ದಿಲ್ಲಿವರೆಗೆ ನಾನು ಹೋರಾಟ ಮಾಡಿದಾಗ 70-80% ಗಾಡಿಗಳು ಓಡಾಡ್ತಿದ್ವು, 20% 30% ಮಾತ್ರ ಚಾಲಕರು ನಿಂತಿದ್ರು. ಮತ್ತು ಈ ರೀತಿ ಚಾಲಕರ ನಿಂತಾಗ ಮಾಡಿದಾಗ ನಾವು ಯಾವ ಚಾಲಕರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಿಂದ ನಾವು ಯಾವ ಚಾಲಕರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ ಹೇಳ್ತೀವಿ ನೀವು? ನಾವು ಯಾವಾಗಲೂ ಬರ್ಕೋತಿದ್ವಿ. ನಮಗೆ 24 ಗಂಟೆ ನಾವು ಟೈಮ್ ತಗೋತಿದ್ದೀವಲ್ಲ. ಭಾರತ ದೇಶದಲ್ಲಿರುವಂತಹ ಚಾಲಕರು 24 ಗಂಟೆ ಬೇಡ, ಕೇವಲ ಒಂದೇ ಒಂದು ತಾಸು ನಿಲ್ರಿ. ಒಂದೇ ಒಂದು ತಾಸು ನಿಲ್ರಿ, ಸರ್ಕಾರ ಅಲ್ಲಾಡುತ್ತೆ. ಯಾಕೆ ಗೊತ್ತಾ? ರೈತರು ಅನ್ನ ಬೆಳೆ ಕೊಡ್ತಾರೆ ದೇಶಕ್ಕೆ ಒಳ್ಳಕ್ಕೆ, ಚಾಲಕರು ಏನ್ ಕೊಡ್ತಾರೆ? ಧನ ಕೊಡ್ತಾರೆ, ಧನ. ಜೀವನ ಕೊಟ್ಟವರೆಗೂ ಚಾಲಕರು ಬೇಕು. ಆದರೆ ಭಾರತ ದೇಶದಲ್ಲಿ ಚಾಲಕರ ಮೇಲೆ ಅನ್ಯಾಯ ಸರ್ಕಾರ. ಅದ್ರ ಪರವಾಗಿ ಕೇಳಕ್ಕೆ
ಆ ತಪ್ಪು ನಾವು ಮಾಡ್ತಾ ಇರಬೇಕಂದ್ರೆ ಯಾವ ಸರ್ಕಾರದಿಂದ ನಾವು ಏನು ಪಡಿಬೇಕು? ನಿಗಮ ಮಂಡಳಿ ಇತ್ತು, ನಿಗಮ ಮಂಡಳಿಯಿಂದ ₹1 ಲೋನ ನಮ್ಗೆ ಯಾರಿಗಾದ್ರೂ ಬಿಡುಗಡೆ ಆಗಿದೆನಾ? ಇಲ್ಲ. ಯಾಕೆ ಕೇಳೋರಿಲ್ಲ. ನಿಗಮ ಮಂಡಳಿಯಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ ಅವರು ಒಡಗಿದ್ದಾರೆ. ಕೇಳುವಂತ ಶಕ್ತಿ ನಮ್ಮ ಹತ್ರ ಬೇಕಾ? ಅದು ಯಾವಾಗ ನಾವೆಲ್ಲ ಚಾಲಕರು ಒಂದಾಗಿ ಕೈ ಜೋಡಿಸಿ ಒಕ್ಕಟ್ಟಾಗಿ ನನ್ನ ಸಂಘ ನಿನ್ನ ಸಂಘ ನಾನು ಬೇರೆ ನೀನು ಬೇರೆ ಅನ್ನೋ ಭಾವನೆ ನಾವು ಯಾವಾಗ ಬಿಡ್ತೀವೋ ಆವತ್ತು ಮಾತ್ರ ಈ ಕೆಲಸ ಸಾಧ್ಯ ಅಂತ ಹೇಳ್ತೀನಿ ನಾನು. ಅಲ್ಲಿ ಹೋಗಿ ಸಾಧ್ಯ ಆದಂತ ಮಾತು. ಕೆಲವು ವಿಷಯಗಳಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಸಾಟಿ ಚಾಲಕರ ಸಂಘ ಅಭಿವೃದ್ಧಿ ಸಂಘ ಏನು ಹುಟ್ಟಿದೆಯೋ ಇವತ್ತು ಅವ್ರಿಗೆ ನಿಯಮಗಳನ್ನ ಏನು ಇಟ್ಕೊಂಡು ಸಂಘವನ್ನು ಮುಂದುವರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕಲ್ಯಾಣ ಕರ್ನಾಟಕದ ಎಲ್ಲ ನನ್ನ ಜನರು. ಆದರೆ ಈ 240 ಸಂಘಟನೆಯಲ್ಲಿ ನೀವು ಒಂದು ಸಂಘಟನೆ ಆಗಬಾರದು. 240 ಸಂಘಟನೆಯಲ್ಲಿ ನೀವು ಒಂದು ಸಂಘಟನೆ ಆಗಬಾರದು. ಕೇವಲ ಒಂದೇ ಒಂದು ಸಂಘಟನೆ ಆಗಬೇಕು. ಕಲ್ಯಾಣ ಕರ್ನಾಟಕ ನಿಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದೇ ಸಂಘಟನೆ ಆಗಿರಬೇಕು. ಇನ್ನೊಂದು ಸಂಘಟನೆ ಹುಟ್ಟುವಂತ ಕೆಲಸ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ತೋರಿಸಿ ಚಾಲಕರು ನಿಮ್ಮಿಂದ ಬರ್ತಾರೆ. ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಗೆ ಏನು ಅಭ್ಯಾಸ ಆಗಿದೆ? ನಾನು ಇವತ್ತು ಚಾಲಕನಾಗಿ ನಿಂತು ಮಾತಾಡ್ತಾ ಇದ್ದೇನೆ. ನಾನು ಹಿರಿಯ ಪದಾಧಿಕಾರಿ ಅಂತ ಮಾತಾಡ್ತಾ ಇಲ್ಲ. ನಾನೊಂದು ಚಾಲಕನಾಗಿ ಮಾತಾಡ್ತೀನಿ. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯಾವ ವ್ಯಕ್ತಿ ಕಲಿತೀವೋ ಆ ಎತ್ತಿನ ಬಾಲ ಹಿಡ್ಕೊಂಡು ಓಡೋ ಕೆಲಸ ನಾವು ಕಲ್ತ್ಕೊಂಡ್ಬಿಟ್ಟಿವಿ. ಆ ಕೆಲಸ ನಾವು ಬಂದು ಮಾಡಬೇಕು ಕಷ್ಟಪಟ್ಟಲ್ಲಿ.